ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಅಕಾಡೆಮಿ. ಸೊ ಇವತ್ತು ನಾವು KEA 708ಗೆ ಬೇಕಾಗುವಂತಹ ಜನರಲ್ ಇಂಗ್ಲಿಷ್ನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಡಮೆಂಟಲ್ ಟಾಪಿಕ್ಸ್ ಅಂತಾನೆ ಹೇಳ್ಬೋದು. ಇಂಗ್ಲಿಷ್ ಗ್ರಾಮರಿನ ಸ್ಟಾರ್ಟಿಂಗ್ ಆಫ್ ಫಂಡಮೆಂಟಲ್ ಟಾಪಿಕ್ಸು. ನೀವು ವರ್ಬ್ಸು, ಆಡ್ವರ್ಬ್ಸು, ಆಬ್ಜೆಕ್ಟಿವ್ಸು ಅದನ್ನೆಲ್ಲ ಹೋಗುವುದಕ್ಕೆ ಮುಂಚೆ ನೌನ್ಸಿನ ಹಿಂದೆ ಬರುವಂತಹ ಟಾಪಿಕ್ಕು ಆರ್ಟಿಕಲ್ಸ್. ಓಕೆ, ಸೊ ಈ ಆರ್ಟಿಕಲ್ಸ್ ಅನ್ನ ನಾವು ಇವತ್ತು ಕವರ್ ಮಾಡ್ತಾ ಇದ್ದೀವಿ. ರೈಟ್. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಸಂವಹನ ಪತ್ರಿಕೆ ಬಹಳನೇ ಇಂಪಾರ್ಟೆಂಟು. 35 ಕ್ವೆಶನ್ಸ್ ಬರುತ್ತೆ ಇಂಗ್ಲಿಷಿನಲ್ಲಿ. ಅದರಲ್ಲಿ ನೀವು 30 ಕ್ವೆಶನ್ಸ್ ಅನ್ನ ಅಟೆಂಪ್ಟ್ ಮಾಡಿ ಕರೆಕ್ಟ್ ಮಾಡುವ ಎಲ್ಲ ಚಾನ್ಸಸ್ಸು ಇರುತ್ತದೆ. ಸೊ ಅದಕ್ಕಾಗಿ ನಿಮ್ಮ ತಯಾರಿ ಆದಷ್ಟು ಸ್ಟ್ರಾಂಗ್ ಆಗಿರಲಿ. ಆರ್ಟಿಕಲ್ಸ್ಗೆ ರಿಲೇಟೆಡ್ ಯಾವುದೇ ಪ್ರಶ್ನೆಗಳು ಎರಡೇ ಸೂತ್ರದಲ್ಲಿ, ದಟ್ ಈಸ್ ಇಂಡೆಫಿನೆಟ್ ಆರ್ಟಿಕಲ್ಸು ಮತ್ತು ಡೆಫಿನೆಟ್ ಆರ್ಟಿಕಲ್ಸ್, ಎ ಮತ್ತು ಆನ್ ಎಲ್ಲಿ ಬರುತ್ತೆ ಅನ್ನೋ ಒಂದು ಕನ್ಫ್ಯೂಷನ್. ವೊವೆಲ್ ಸೌಂಡ್ ಇದ್ದರೂ ಅಲ್ಲಿ ಎ ಬರುತ್ತೆ ಅನ್ನೋದೇ. ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಅಂತ ಇರುತ್ತೆ. ಓಕೆ, ಆ ರೀತಿಯಾದಂತಹ ಕೆಲವು ಕನ್ಫ್ಯೂಷನ್, ಇಲ್ಲಿ ಎ ಬರಬೇಕಾ ಆನ್ ಬರಬೇಕಾ ಅನ್ನುವ ಒಂದು ಕನ್ಫ್ಯೂಷನ್ ಇರುತ್ತೆ. ಅದನ್ನ ಸಿಂಪಲ್ ಆಗಿ ಈ ಎರಡೇ ಎರಡು ಸೂತ್ರಗಳಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ತೇವೆ ಆರ್ಟಿಕಲ್ಸ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಯಾವುದೇ ಕನ್ಫ್ಯೂಷನ್ ಇಲ್ಲ. ಟೂ ಸೂತ್ರ ಫಾರ್ಮುಲಾ ಅಂತಾನೆ ಹೇಳ್ಬೋದು ಆರ್ಟಿಕಲ್ಸ್ಗೆ. ಎರಡು ಸೂತ್ರದ ಒಂದು ಫಾರ್ಮುಲಾ ಯಾವ ಆರ್ಟಿಕಲ್ ಬರುತ್ತದೆ ಅಂತ. ಸೊ ತಡ ಮಾಡದೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ರೈಟ್. ನಾವು ಆರ್ಟಿಕಲ್ಸ್ ನಾನು ಆಗ್ಲೇ ಹೇಳ್ದಂಗೆ, what is an article? An article is a word that identifies the noun that comes after it. ಒಂದು ನೌನ್ ಇದೆ, ನೌನಿನ ಹಿಂದೆ ಬರುವುದು ಆರ್ಟಿಕಲ್. ರಿಮೆಂಬರ್, ನೌನ್ ಅಲ್ಲದೆ ಇನ್ಯಾವುದರ ಹಿಂದೆಯೂ ಬರುವುದಿಲ್ಲ. ಓಕೆ, ಅಡ್ವರ್ಬ್ಸಿನ ವಿಷಯದಲ್ಲಿ ಆ ರೀತಿ ಆಗಲ್ಲ. ಓಕೆ, ಅದು ಅಡ್ವರ್ಬ್ಸ್ ಬಂದಾಗ ನಾನು ಹೇಳ್ತೀನಿ. ಆಫ್ಟರ್ ಇಟ್ ಆಸ್ ಬೀಯಿಂಗ್ ಐದರ್ ಜನರಲ್ ಆರ್ ಸ್ಪೆಸಿಫಿಕ್. ಸೊ ಈ ನೌನು ಜನರಲ್ಲ ಸ್ಪೆಸಿಫಿಕ್ ಅನ್ನುವುದನ್ನ ಈ ಆರ್ಟಿಕಲ್ಲು ಹೇಳುತ್ತೆ. ಜನರಲ್ ನೌನ, ಸ್ಪೆಸಿಫಿಕ್ ನೌನ. ಜನರಲ್ ಅಂದ್ರೆ ಸಾಮಾನ್ಯವಾದದ್ದು, ಸ್ಪೆಸಿಫಿಕ್ ಅಂತ ಅಂದ್ರೆ ವಿಶೇಷ ಅಂತ. ಅದೇ ವಿಶೇಷ ಅನ್ನುವುದು ಈ ಆರ್ಟಿಕಲ್ಲು ಹೇಳುವಂಥದ್ದು. ದಿಸ್ ಈಸ್ ದ ಥಿಯರಿ. ಸೊ ಫಸ್ಟ್ ಇಫ್ ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ ವಿಲ್ ಕಮ್ ಹಿಯರ್, ನೆಕ್ಸ್ಟ್ ಬರ್ತಾ ಇರೋದು ನೌನ ಅಂತ ನೋಡಬೇಕು. ನೌನ ಅಂತ ನೋಡಿದ ಮೇಲೆ ಹಿಂದಿನ ಪಾರ್ಟ್ ಆಡ್ ಮಾಡಬಹುದು. ಹಾಗಿದ್ದರೆ ಯಾವುದೆಲ್ಲ ಆರ್ಟಿಕಲ್ಸ್ ಇದೆ ಅಂತ ನೋಡೋಣ. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಆರ್ಟಿಕಲ್ಸ್. ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇಂಡೆಫಿನೆಟ್ ಆರ್ಟಿಕಲ್ಸ್. ಓಕೆ, ಸೊ we have seen the definition. One is its generic, general or to specific. ಸೊ ಸ್ಪೆಸಿಫಿಕ್ ಆಗಿರುವಾಗ ಯೂಸ್ ಮಾಡುವಂತಹ ಆರ್ಟಿಕಲ್ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಜನರಲ್ ಆಗಿ ಇರುವಂತಹ ಆರ್ಟಿಕಲ್ ಯಾವುದು ಅಂತ ಅಂದ್ರೆ ಇಂಡೆಫಿನೆಟ್ ಆರ್ಟಿಕಲ್. ಸೊ ಇಲ್ಲಿ ನೋಡಬಹುದು, ಡೆಫಿನೆಟ್ ಆರ್ಟಿಕಲ್ ಸ್ಪೆಸಿಫಿಕ್ ನೌನ್ ಇದ್ದಾಗ ಡೆಫಿನೆಟ್. ಜನರಲ್ ಆರ್ಟಿಕಲ್ indefinite articles are used when it is non-specific or general. ಇಷ್ಟೇ ಥಿಯರಿಟಿಕಲ್ ಪಾಯಿಂಟ್ ಇಂದ ನಾವು ಇಷ್ಟೇ ನೋಡಬೇಕಾದಂಥದ್ದು, ವೆದರ್ ಇಟ್ ಈಸ್ ಜನರಿಕ್ ಆರ್ ಸ್ಪೆಸಿಫಿಕ್. ಎ ಆರ್ ಆನಿನ ಯೂಸೇಜ್ ನ ಇವಾಗ ನಾವು ಚೆಕ್ ಮಾಡೋಣ. ಇಂಡೆಫಿನೆಟ್ ಆರ್ಟಿಕಲ್ ಅಂತ ನಾವು ಏನ್ ಹೇಳ್ತೀವಿ, the word an is used when it precedes a word that begins with a vowel. The word a or article a, the article a is used when it precedes a word that begins with a consonant. Say for example, ನಮಗೆ vowels ಅಂದರೆ, ಸೊ vowels ಅಂತ ಹೇಳ್ತೀವಿ. A, E, I, O, U. ಓಕೆ, ಕಾನ್ಸನೆಂಟ್ಸ್ ಅಂತ ಬಂದಾಗ every other, all alphabets
except A, E, I, O, U. All alphabets except A, E, I, O, U. Okay. ಇಂಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕಾದರೆ ಇಲ್ಲೇನ್ ಹೇಳ್ತಾ ಇದ್ದಾರೆ, ಯಾವುದಾದರೂ ಒಂದು ವರ್ಡ್ ಆಪಲ್ ಅನ್ನುವ ವರ್ಡ್ ಹಿಂದೆ ನಾವು ಆನ್ ಅನ್ನ ಹಾಕ್ತಿವಿ ಅಂತ. ಆನ್ ಈಸ್ ಯೂಸ್ಡ್ ವೆನ್ ದ ನೌನ್ ವೆನ್ ದ ವರ್ಡ್ ಬಿಫೋರ್ ಇಟ್ ಪ್ರಿಸೀಡ್ಸ್ ವಿತ್ ಅ ಓವೆಲ್. ಸೊ ಓವೆಲ್ ಇಂದ ಸ್ಟಾರ್ಟ್ ಆಗುವ ಮುಂಚೆ ಆನ್ ಅನ್ನ ಹಾಕ್ತಿವಿ ಅಂತ. ಆನ್ ಈಗಲ್. ಓಕೆ. ಆನ್ ಇನ್ಸ್ಟಿಟ್ಯೂಟ್. Okay, an owl. Okay, an umbrella. Right. So this is the first step. First ಸೂತ್ರ ಒಂದು ಅಂತ ಏನ್ ಹೇಳ್ತೀವೋ, ಸೂತ್ರ ಒಂದು ಏನಪ್ಪಾ ಸೂತ್ರ ಅಂದ್ರೆ, ಒವೆಲ್ ಇತ್ತ, ಒವೆಲ್ ಹಿಂದಗಡೆ ಆನ್ ಅನ್ನ ಹಾಕಬೇಕು ಅಂತ. ಒವೆಲ್ ಇಲ್ವಾ, ಇಮಿಡಿಯೇಟ್ಲಿ ಕಾನ್ಸನೆಂಟ್ಸ್ ಇತ್ತ, ಎ ಅನ್ನ ಹಾಕಬೇಕು ಅಂತ. ಅ ಬುಕ್, ಅ ಕ್ಯಾಟ್, ಅ ಡಾಗ್, ಈ ಬರೋ ಹಾಗಿಲ್ಲ ಮತ್ತೆ ಅ ಫ್ಯಾನ್. ಓಕೆ. ಸೊ ಈ ರೀತಿಯಾದಂತಹ ವರ್ಡ್ಸ್ ಗಳೆಲ್ಲ ದ ಮುಂಚೆ ಸೇ ಫಾರ್ ಅ ಗೋಟ್, ಬಿ ಸಿ ಡಿ ಎಫ್ ಜಿ, ಅ ಲೆಟ್ಸ್ ಸೇ ಹಾರ್ಸ್, ಎಲ್ಲದರ ಮುಂಚೆ ಅ ಜಿ ಎಚ್, ಐ ಬರೋದಿಲ್ಲ, ಜೆ ಅ ಜಾಕ್. ಓಕೆ. ಸೊ ಇದೆಲ್ಲದರ ಮುಂಚೆ ನಮಗೆ ಎ ಬರುತ್ತದೆ. ಇದು ಸೂತ್ರ ಒಂದು, ಆರ್ ಸ್ಟೆಪ್ ಒನ್ ಟು ಐಡೆಂಟಿಫೈ ವೆದರ್ ಇಟ್ ಈಸ್ ಅಂಡ್ ಯಾವ ಇಂಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು ಅಂತ. ಈಗ ಕೆಲವಷ್ಟು ಸಿಂಪಲ್ ಆದಂತಹ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ. ಸಿಂಪಲ್ ಆದಂತಹ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡೋಣ. ಇದರಲ್ಲಿ ರಿಮೆಂಬರ್ ಎಕ್ಸೆಪ್ಷನ್ಸ್ ಇದೆ. ನೀವು ಆಲ್ರೆಡಿ ನಿಮ್ಮ ಮೈಂಡ್ ಅಲ್ಲಿ ಓಡ್ತಾ ಇದೆ, ಸರ್ ಎಕ್ಸೆಪ್ಷನ್ಸ್ ಬಗ್ಗೆ ಹೇಳ್ತಾ ಇಲ್ಲ ಅಂತ. ಆದರೆ ನಾನು ಅದನ್ನ ಸ್ಟೆಪ್ 2 ಅಲ್ಲಿ ಖಂಡಿತ ಕವರ್ ಮಾಡ್ತೀನಿ. ಓಕೆ. ಅದು ಹೇಗೆ ಡಿಟೆಕ್ಟ್ ಮಾಡೋದು, ಆ ಎಕ್ಸೆಪ್ಷನ್ಸ್ ಯಾವುದು ಅನ್ನೋದನ್ನ, ಅದು ಸೂತ್ರ 2. ಓಕೆ. Just 1 minute. After this simple questions, we will look at it. Okay. So let us identify. So articles is a word that comes before a noun. Use one of the two articles with the nouns. ಒಂದು ಕ್ಯಾಟ್ ಇದೆ. ಓಕೆ. ಸಿ ಇರುವುದನ್ನ ನಾವು ಅ ಕ್ಯಾಟ್ ಅಂತ ಸಿಂಪಲ್ ಆಗಿ ಫಿಲ್ ಮಾಡ್ತೀವಿ. ಓಕೆ. ಎಗ್ ಇದೆ. ಈ ಇರೋದ್ರಿಂದ ನಮಗೆ ವೊವೆಲ್ಸಿನ ಲಿಸ್ಟಿನಲ್ಲಿ ಓಕೆ ಆನ್ ಎಗ್ ಅಂತ ಫಿಲ್ ಮಾಡ್ತೀನಿ. ಎಂ ಇದೆ. ಇಲ್ಲಿ ಎಂ ಇದೆಯಾ, ಇಲ್ಲ. ಸೊ ಅ ಮೌಸ್ ಅಂತ ಬಂದಾಗ ಅ ಅಂತ ಫಿಲ್ ಮಾಡ್ತೀನಿ. ದೆನ್ ಓ ಆಸ್ಟ್ರಿಚ್, ಆನ್ ಆಸ್ಟ್ರಿಚ್ ಅಂತ ಫಿಲ್ ಮಾಡ್ತೀನಿ. ಬುಕ್, ಬುಕ್ಗೆ ಏನಾಗತ್ತೆ, ಅ ಬುಕ್ ಅಂತ ಆಗತ್ತೆ ಸಿಂಪಲ್ ಆಗಿ, ಬಿಕಾಸ್ ಅದು ಕಾನ್ಸನೆಂಟ್ ಸೌಂಡ್ ಅನ್ನ ಕೊಡ್ತಾ ಇದೆ. ದೆನ್ ಆರ್ಮ್, ಆರ್ಮ್ ಅಂತ ಇದ್ದಲ್ಲಿ ಆನ್ ಆರ್ಮ್ ಆಗತ್ತೆ. ಓಕೆ. ಸೊ ದಟ್ ಈಸ್ ಆನ್ ಆರ್ಮ್. ಆಂಟ್ ಅಂತ ಇದ್ದಲ್ಲಿ ಆನ್ ಆಂಟ್ ಅಂತ ಆಗತ್ತೆ. ಮತ್ತು ಲೀಫ್ ಅಂತ ಇದ್ದಲ್ಲಿ ಅ ಲೀಫ್ ಅಂತ ಆಗುತ್ತೆ. Let me go to the special cases. Before we do the next step, let me go to the special cases. ಸರ್, ಹಾಗಿದ್ರೆ ಯೂನಿವರ್ಸಿಟಿ ಅಂತ ಬಂದಾಗ ಇಷ್ಟಕ್ಕೆ ಮುಂಚೆ ಏನ್ ಬರಬೇಕು? ಯೂನಿವರ್ಸಿಟಿ ಅಂತ ಬಂದಾಗ ಎ ಬರಬೇಕಾ, ಆನ್ ಬರಬೇಕಾ? ಈ ಪಾಯಿಂಟ್ ಅಲ್ಲಿ ನಾನು ಎರಡನೆಯ ಒಂದು ಸೂತ್ರವನ್ನ ಹೇಳ್ತಾ ಇದ್ದೇನೆ. ಸೂತ್ರ 2 ಏನು ಅಂದರೆ,
ಒಂದು ವೇಳೆ ಈ ಪದವು ಲೆಟಸ್ ಸೇ ಯು ಅನ್ನೋದಿದೆ, ಇದನ್ನ ನೀವು ಕನ್ನಡದಲ್ಲಿ ಬರೆಯಿರಿ. ಕನ್ನಡದಲ್ಲಿ ಅದನ್ನ ನೀವು ಟ್ರಾನ್ಸ್ಲೇಟ್ ಅಲ್ಲ, ಕನ್ನಡದಲ್ಲಿ ಬರೆಯಿರಿ. ಓಕೆ, ನೀವು ಯೂನಿವರ್ಸಿಟಿಯನ್ನ ಕನ್ನಡದಲ್ಲಿ ಬರೆದಾಗ ಹೇಗ್ ಬರೀತೀರಾ? ಯೂನಿವರ್ಸಿಟಿ, ಕರೆಕ್ಟ್? ಇದನ್ನ ಯೂನಿವರ್ಸಿಟಿ ಅಂತ ಈ ರೀತಿಯಾಗಿ ಬರೀತೀರಾ. ವೆದರ್ ಇಲ್ಲಿ ಎ ಆನ್ ಬರಬೇಕು ಅನ್ನೋದನ್ನ ಸೂತ್ರ 2ನಿಂದ ನಮಗೆ ಗೊತ್ತಾಗತ್ತೆ. ಹೇಗೆ ಅಂದ್ರೆ, ಈ ಪದವು ನೀವು ಕನ್ನಡದಲ್ಲಿ ಬರೆದಾಗ ಈ ಪದ ಏನಿದೆ ಯು ಅನ್ನೋದು ಅ ಟು ಅಹ ಅಲ್ಲಿ ಎಂಡ್, ಅಂದ್ರೆ ಅ ಟು ಅಹ ಒಳಗಡೆಯಿಂದ ಸ್ಟಾರ್ಟ್ ಆಗ್ಬೇಕು. ಯೂನಿವರ್ಸಿಟಿ ಅನ್ನೋದು ಎರಲವ ಶೇಷ ಹಳ ಅಲ್ಲಿ ಬರ್ತಾ ಇದೆ. ಓಕೆ, ಸೊ ಅ ಆ ಇ ಈ ಉ ಊ ಅಲ್ಲಿ ಏನಾದರೂ ಈ ವರ್ಡ್ ಸ್ಟಾರ್ಟ್ ಆದರೆ, ಕನ್ನಡದ ವರ್ಡ್ ಸ್ಟಾರ್ಟ್ ಆದರೆ, ಆಗ ಅಲ್ಲಿ ಆನ್ ಅನ್ನ ಹಾಕಬೇಕು. ಯಾಕಂದ್ರೆ ಅದು ಕನ್ನಡದ ವೊವೆಲ್ಸ್ ಅಲ್ಲಿ ಬರುತ್ತೆ. ಇದೊಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು, ಬಟ್ ಇದು ಖಂಡಿತವಾಗಿಯೂ ಎಲ್ಲ ಟೈಮ್ಸ್ ನಲ್ಲಿಯೂ ನೀವು ಇದು ವರ್ಕ್ ಆಗುವಂತಹ ಸೂತ್ರ. ಓಕೆ, ಸೊ ಈ ಸೂತ್ರ ಬಹಳನೇ ಇಂಪಾರ್ಟೆಂಟು. ಕನ್ನಡದಲ್ಲಿ ಬರೆದು ಅದನ್ನ ನೋಡಿ. ಯೂನಿವರ್ಸಿಟಿ ಅನ್ನುವುದು ಯು ಇಂದ ಬರ್ತಾ ಇದೆ, ಸೊ ಹಾಗಾಗಿ ಅದರ ಹಿಂದೆ ನಮಗೆ ಅ ಯೂನಿವರ್ಸಿಟಿ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇದು ವೆದರ್ ಯು ಸೈಲೆಂಟಾ ಯು ಅನ್ಸೈಲೆಂಟಾ ಅನ್ನೋದು ಒಂದು ಟೈಪ್ ಆಫ್ ಮೆಥಡ್ ಆಫ್ ಐಡೆಂಟಿಫಿಕೇಶನ್ ಆದರೆ, ನಾನು ಹೇಳುವುದು ಅ ಯೂನಿವರ್ಸಿಟಿ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್, ಅಂಬ್ರೆಲ್ಲಾ. ಓಕೆ, ಅಂಬ್ರೆಲ್ಲಾವನ್ನ ನೀವು ಕನ್ನಡದಲ್ಲಿ ಬರೆದಾಗ ಅಂಬ್ರೆಲ್ಲಾ ಆಗತ್ತೆ, ರೈಟ್? ಸೊ ಅನ್ನುವುದು ನಮಗೆ ಇಲ್ಲಿ ಬರ್ತಾ ಇದೆ. ಈ ಪಾರ್ಟ್ ಅಲ್ಲಿ ಬರುವುದರಿಂದ ಇದರ ಹಿಂದೆ ಆನ್ ಬರುತ್ತದೆ ಅಷ್ಟೇ. ನಿಮಗೆ ಯಾವುದೇ ಒಂದು ಪಾಯಿಂಟಿನಲ್ಲಿ ಕನ್ಫ್ಯೂಷನ್ ಬಂದಾಗ, ಅಥವಾ ನೀವು ಕೇಳಿಲ್ದಿರೋ ವರ್ಡ್ಸ್ ಬಂದಾಗ, ಅಯ್ಯೋ ನಾವು ಈ ವರ್ಡ್ ಕೇಳಿಲ್ವಲ್ಲ ಅಂತ ಗೊತ್ತಾದಲ್ಲಿ, ಅದನ್ನ ಜಸ್ಟ್ ಕನ್ನಡದಲ್ಲಿ ಹೇಗೆ ಬರೆಯೋದು ಅಂತ ನೀವು ಬರೆದು ನೋಡಿ. ಅದು ಬರೆದಾಗ ಅದರ ಹಿಂದಿನ ಆರ್ಟಿಕಲ್ ಏನು ಅಂತ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಸೇ ಫಾರ್ ಎಕ್ಸಾಂಪಲ್ MP, ಮೆಂಬರ್ ಆಫ್ ಪಾರ್ಲಿಮೆಂಟ್. ಓಕೆ, ಸೊ ಇದರ ನೀವು ಎಷ್ಟೊಂದು ಸತೆ ಇಂಗ್ಲಿಷ್ ನ್ಯೂಸ್ ಅನ್ನು ಹೀಸ್ ಅನ್ MP ಫ್ರಮ್ ಚಿಕ್ಕಬಳ್ಳಾಪುರ್, ಹೀಸ್ ಆನ್ MP ಫ್ರಮ್ ಸೌತ್ ಡೆಲ್ಲಿ, ಹೀಸ್ ಆನ್ MP ಅಂತ. ಬಟ್ ಎಂ ಅನ್ನುವುದು ನಮಗೆ ಕಾನ್ಸನೆಂಟ್ ಅಲ್ವಾ? ಎಂ ಅನ್ನೋದು ಕಾನ್ಸನೆಂಟ್ ಆಗುವಾಗ ಹೀಸ್ ಅ MP ಅಂತ ಆಗ್ಬೇಕು. ಬಟ್ ಎಂ ಅನ್ನೋದು ನೀವು ಕನ್ನಡದಲ್ಲಿ ಬರೆದಾಗ MP ಆಗುತ್ತೆ. ಓಕೆ, ಸೊ ನಿಮ್ಮ ಒರಿಜಿನಲ್, ನಾನು ಇದನ್ನ ಸಿಂಪ್ಲಿಫೈ ಮಾಡ್ತಾ ಇರ್ಬೋದು, ಇದನ್ನ ಫೊನೆಟಿಕ್ಸ್ ಅಂತ ಹೇಳ್ತಾರೆ ಇಂಗ್ಲಿಷಿನಲ್ಲಿ. ಈ ಕೋರ್ಸ್ ಇರೋದು, ಈ ಸಂವಹನ ಮಹಾಪರ್ವ ಅಂತ ಇರುವ ಕೋರ್ಸ್ ನಿಮಗೆ ಫೊನೆಟಿಕ್ಸ್, ಸಿಂಗುಲಾರಿಟಿ, ಆ ರೀತಿಯಾದಂತಹ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡೋದಕ್ಕಿಂತ ಕೆಲವಷ್ಟು ಈಸಿಯರ್ ಮೆಥಡ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಬರುವಂತಹ ಕ್ವೆಶನ್ಸ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಬೇಕು ಅನ್ನೋದು. ಓಕೆ, ಸೊ ಆ ದೃಷ್ಟಿಕೋನದಿಂದ ನಾನು ಹೇಳ್ತಾ ಇರುವಂತದ್ದು. ಬಿಕಾಸ್ ವೆನ್ ಯು ಗೋ ಡೀಪರ್ ಇನ್ ಟು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇನ್ನು ಡೀಪರ್ ಆಗಿ ಹೋದಲ್ಲಿ ಅವಾಗ ಇದೆಲ್ಲ ಗೊತ್ತಾಗತ್ತೆ. ಓ, ಇದು ಹಾಗೆ ಸೌಂಡ್ ಮಾಡ್ತಾ ಇದೆ, ಹಾಗಾಗಿ ಇದು ಎ ಬರುತ್ತೆ, ಆನ್ ಬರುತ್ತೆ ಅಂತ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಷ್ಟೆಲ್ಲ ಅವಶ್ಯಕತೆನೇ ಇರೋದಿಲ್ಲ ಸ್ಪರ್ಧಾರ್ಥಿಗಳೇ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮ್ಗೆ ಆ ಕ್ವೆಶನ್ಗೆ ಏನ್ ಆರ್ಟಿಕಲ್ ಬರ್ತಾ ಇದೆ ಅಷ್ಟು ಗೊತ್ತಿದ್ರೆ ಸಾಕು. ಸೇ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೋಣ. ಅವರ್, ಕರೆಕ್ಟ್? ಅವರ್ ಅನ್ನುವ ಒಂದು ಎಕ್ಸಾಂಪಲ್. ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಎಚ್ ಸೈಲೆಂಟ್ ಇದೆ ಅಂತ. ಓಕೆ, ಯೂನಿವರ್ಸಿಟಿಯಲ್ಲಿ ಯು ಸೈಲೆಂಟ್ ಇಲ್ಲ, ಕ್ಲಿಯರ್ ಆಗಿ ಯು ಕೇಳ್ತಾ ಇದೆ. ಓಕೆ, ಸೊ ಎಚ್ ಸೈಲೆಂಟ್ ಇರುವುದರಿಂದ ಇದನ್ನ ಕನ್ನಡದಲ್ಲಿ ಬರೆದಾಗ ಅವರ್ ಅಂತ ಆಗತ್ತೆ. ಇದು ಅ ನಮ್ಮ ಕನ್ನಡದ ವೊವೆಲ್ಸ್ ಅಲ್ಲಿ ಬರ್ತಾ ಇರುವುದರಿಂದ ಆನ್ ಅವರ್ ಅಂತ ಆಗುತ್ತೆ. ನಮ್ಮ ಸ್ಪೆಷಲ್ ಕೇಸಿನ
ಸೂತ್ರ. ಸೊ ಸಾಕಷ್ಟು ಕ್ವೆಶನ್ಸ್ ಅದೇ ಅವರ್ ಇರ್ಬೋದು, ಅದೇ ಹಾರ್ಸಿಗೆ ಯಾಕೆ ಮತ್ತೆ ಅಂತ. ನೀವು ಹಾರ್ಸ್ ಅನ್ನ ಕನ್ನಡದಲ್ಲಿ ಬರೀರಿ. ಹಾರ್ಸ್, ಹ. ಸೊ ಕ ಕ ಗ ಗ ಜ್ಞ ಇಂದ ನಾನು ಹೇಳ್ತಾ ಇರುವಂತು ಕ ಚ ಟ ತ ಪ. ಕ ಚ ಟ ತ ಪ ಇಂದ ಎರಲವಶೇಷ ಸಹಳ್ಳ ವರೆಗೂ ಮಧ್ಯದಲ್ಲಿ ಬರ್ತಾ ಇರುವ ಹ ಇಂದ ಇದರ ಹಿಂದೆ ನಮಗೆ ಎ ಬರಬೇಕು, ಆನ್ ಬರುವುದಿಲ್ಲ. ಓಕೆ. ಸೊ ಸ್ಪೆಷಲ್ ಕೇಸಸ್ ಇಂದ ನೀವು ಒಂದು ಲಿಸ್ಟ್ ಮಾಡ್ಕೋಬಹುದು. ನಾನು ನಿಮ್ಗೊಂದು ಲಿಸ್ಟ್ ಕೊಡ್ತೀನಿ. ಎಂಡ್ ಆಫ್ ದಿಸ್ ಕ್ಲಾಸ್ ನಾನು ನಿಮ್ಗೊಂದು ಲಿಸ್ಟ್ ಕೊಡ್ತೀನಿ ಯಾವುದೆಲ್ಲ ಸ್ಪೆಷಲ್ ಕೇಸಸ್ ಇದೆ ಅಂದ್ರೆ. ಬಟ್ ಅದನ್ನ ನೀವು ಕಂಠಪಾಠ ಮಾಡಬೇಡಿ, ಸೂತ್ರವನ್ನ ಯೂಸ್ ಮಾಡಿ. ಸೂತ್ರ 2, ಇಂಡೆಫಿನೆಟ್ ಆರ್ಟಿಕಲ್ಸ್ ಬಂದಾಗ ಸೂತ್ರವನ್ನ ಯೂಸ್ ಮಾಡಿ ನೀವು ಸಾಲ್ವ್ ಮಾಡಬೇಕು. ಓಕೆ. ಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಬರೋಣ. ದ ಅನ್ನುವ ಏನ್ ಡೆಫಿನೆಟ್ ಆರ್ಟಿಕಲ್ ಇದೆ ಅದನ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಅಂದಾಗ, ಯಾವಾಗ ಸಿಂಗುಲರ್, ಪ್ಲೂರಲ್ ಮತ್ತು ಅನ್ಕೌಂಟಬಲ್ ನೌನ್ಸ್. ರಿಮೆಂಬರ್ ಒಂದು ಸ್ಮಾಲ್ ವಿಷಯ, ಆರ್ಟಿಕಲ್ ಡೆಫಿನೆಟ್ ಆರ್ಟಿಕಲ್ಸ್ ಏನಿದೆ, ದಟ್ ಈಸ್ ಇಂಡೆಫಿನೆಟ್ ಆರ್ಟಿಕಲ್ ಏನಿದೆ, ಸಾರಿ, ಎ ಮತ್ತು ಆನ್ ಅನ್ನುವುದು ಸಿಂಗುಲರ್ ಇದ್ದಾಗ ಮಾತ್ರ ಬರುತ್ತದೆ. ಓಕೆ. ಸಿಂಗುಲರ್ ಇಲ್ಲ ಅಂದ್ರೆ ಇಂಡೆಫಿನೆಟ್ ಆರ್ಟಿಕಲ್ಸ್ ಎ ಆನ್ ಅನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ. ಸೊ ಅದು ಒಂದು ಇಂಪಾರ್ಟೆಂಟ್ ಆದಂತಹ ಡಿಸ್ಟಿಂಕ್ಷನ್. ಡೆಫಿನೆಟ್ ಆರ್ಟಿಕಲ್ಸ್ ಏನಿದೆ, ದ ಅನ್ನುವುದು ಅದು ಪ್ಲೂರಲ್ ಅಲ್ಲಿಯೂ ಕೂಡ ಯೂಸ್ ಮಾಡಬಹುದು ಮತ್ತು ಅನ್ಕೌಂಟಬಲ್ ನೌನ್ಸ್ ಅಲ್ಲಿಯೂ ಕೂಡ ಯೂಸ್ ಮಾಡಬಹುದು. ಹೇಗೆ ಅಂತ ಕೇಳಿದರೆ, ಲೆಟ್ ಅಸ್ ಸೇ ದ ಮೆನ್ ಅಂತ ಬರುತ್ತೆ. ಓಕೆ. ಸೊ ದಿ ಆರೆಂಜಸ್, ದ ಪ್ಲೂರಲ್ ಅಲ್ಲಿ ಕೂಡ ನಾವು ಯೂಸ್ ಮಾಡಬಹುದು. ಬಟ್ ಅದು ಸ್ಪೆಸಿಫಿಕ್ ಆಗಿರಬೇಕು. ನಾವು ಯಾವುದೋ ಒಂದನ್ನ ತೋರಿಸ್ತಾ ಇರಬೇಕು, ಯಾವುದೋ ಒಂದರ ಬಗ್ಗೆ ಮುಂಚೆ ಆಲ್ರೆಡಿ ಉಲ್ಲೇಖ ಆಗಿರಬೇಕು. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ದ ಆಪಲ್ ಐ ಏಟ್ ಯೆಸ್ಟರ್ಡೇ ವಾಸ್ ಸ್ವೀಟ್. ಓಕೆ. ಸೊ ನಾನು ನಿನ್ನೆ ತಿಂದಂತಹ ಆಪಲ್ ಸ್ವೀಟ್ ಆಗಿತ್ತು. ಬುಕ್, ಟೇಬಲ್ ಮೇಲಿರುವ ಬುಕ್, ಸ್ಪೆಸಿಫಿಕ್ ಆದಂತಹ ಬುಕ್ ನನ್ನದು ಅಂತ ಹೇಳ್ತೀನಿ. ಸೇ ಫಾರ್ ಎಕ್ಸಾಂಪಲ್, ಐ ಬಾಟ್ ಅ ಪೆನ್. ಐ ಬಾಟ್ ಅ ಪೆನ್ ಫ್ರಮ್ ದ ಶಾಪ್. ಓಕೆ. ಇವಾಗ ಇದು ಜನರಲ್ ಆಗಿದೆ, ಅಂದ್ರೆ ಅಷ್ಟು ಪೆನ್ಗಳ ಮಧ್ಯೆ ಒಂದು ಪೆನ್ ನಾನು ತಗೊಂಡೆ. ನೆಕ್ಸ್ಟ್ ಸೆಂಟೆನ್ಸ್ ಬಂದಾಗ ಈ ಪೆನ್ ನನ್ನದಾದ್ರಿಂದ ಇದು ಪೆನ್ ಸ್ಪೆಸಿಫಿಕ್ ಆಗುತ್ತೆ. ಆಗ ಅದು ದ ಪೆನ್ ಐ ಗಾಟ್, ದ ಪೆನ್ ವಾಸ್ ಅ ಬಾಲ್ ಪಾಯಿಂಟ್ ಪೆನ್, ಆರ್ ದ ಪೆನ್ ವಾಸ್ ಫಾಲ್ಟಿ. ಸೊ ಇದು ಸ್ಪೆಸಿಫಿಕ್ ಆಯ್ತು ನನಗೆ. ಜನರಿಕ್ ಇಂದ ನನ್ನದು ಅಂತಾದಾಗ ಅದು ಸ್ಪೆಸಿಫಿಕ್ ಆಗುತ್ತೆ. ಆ ರೀತಿಯಾದಂತಹ ಸ್ಪೆಸಿಫಿಕ್ ನೌನ್ಸು ಅವಾಗ ನಾವು ದ ಅನ್ನ ಯೂಸ್ ಮಾಡ್ತೀವಿ. ಯಾವುದೇ ಒಂದು ಸಂಶಯ ಬೇಡ ಇದರಲ್ಲಿ, ಯಾವುದೇ ಒಂದು ಡೌಟ್ ಬೇಡ.